ಇದು ನಿಜವಾದ ಸ್ಟೋರಿ. ಇದು ನನ್ನ ಗೆಳೆಯ ನಿಖಿಲ್ನ ಹೆಂಡತಿ ಮಾನಸಾಳ ನಿಜವಾದ ಸ್ಟೋರಿ. ಅವನ ಹೆಂಡತಿಯ ಹೆಸರು ಮಾನಸ. ಇದನ್ನು ಗೆಳೆಯನ ಹೆಸರಲ್ಲಿ ನಾನು ಬರೆಯುತ್ತಿರುವೆ. ಮಾನಸ ನೋಡಲು ಸುಮಾರಾಗಿ ಸುಂದರವಾಗಿ ಇದ್ದಾಳೆ. ಅವಳ ಗುಂಗುರು ಕೂದಲು ಹಾಗೂ ಉಬ್ಬಿದ ಎದೆಭಾಗ, ಕೊಬ್ಬಿದ ಉಬ್ಬಿದ ಸ್ತನಗಳು, ಅಗಲವಾಗಿದ್ದ ತಿಕ ಎದ್ದು ಕಾಣುವಂತೆ ಇತ್ತು. ಮಾನಸ ಶಿವಮೊಗ್ಗ ಸಾಗರದವಳು. BSc ಓದಿಕೊಂಡು ನಿಖಿಲ್ನ ಲವ್ ಮಾಡಿಕೊಂಡು ಮದುವೆಯಾಗಿರುತ್ತಾಳೆ. ಇಬ್ಬರು ಬೆಂಗಳೂರಿನ ಜೆಪಿ ನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ಲಿ ಇರುತ್ತಾರೆ. ಒಮ್ಮೆ ನಾನು ಹೀಗೆ ಅವರ ಮನೆಗೆ ಹೋಗಿದ್ದಾಗ ಮಾನಸ ಟೀ ಶರ್ಟ್ ಮತ್ತು ಶಾರ್ಟ್ ಹಾಕಿದ್ದಳು. ನಾನು ಬರುವುದು ಅವರಿಗೆ ಗೊತ್ತಿರಲಿಲ್ಲ. ಒಳಗೆ ಬಾ ಅಂದ ಗೆಳೆಯ ನಿಖಿಲ್. ನನಗೆ ಮಾನಸಾಳ ತೊಡೆ ಅಟ್ರಾಕ್ಟ್ ಆಗಿತ್ತು. ಮಾನಸ ಮೂಗುತಿ ಹಾಕಿಕೊಂಡು, ಲಿಪ್ಸ್ಟಿಕ್ ಹಾಕಿಕೊಂಡು, ಹಣೆಯ ಕೂದಲಿನ ಮಧ್ಯೆ ಚಿಕ್ಕದಾಗಿ ಕುಂಕುಮ ಹಾಕಿಕೊಂಡು, ತಲೆ ಕೆಡಿಸುವಂತೆ ಸುಂದರವಾಗಿ ಕಂಡಿದ್ದಳು. ಗೆಳೆಯರೇ, ಹೆಣ್ಣ ಮಕ್ಕಳಿಗೆ ತಲೆಯಲ್ಲಿ ಕಾಮಾಸಕ್ತಿ ಬಂದರೆ ಚೂಲು ಕಂಟ್ರೋಲ್ಗೆ ಬರುವುದಿಲ್ಲ. ಅವರಿಗೆ ಸೆಕ್ಸ್ ಬೇಕೇ ಬೇಕು. ನಿಖಿಲ್ ತನ್ನ ಇಂಜಿನಿಯರಿಂಗ್ ವೃತ್ತಿಯಲ್ಲಿ ಅತಿಯಾಗಿ ಕೆಲಸ, ಲ್ಯಾಪ್ಟಾಪ್ ಹಿಡಿದುಕೊಂಡೇ ಇರುತ್ತಿದ್ದ. ಮದುವೆಯಾದ ಕೆಲವೇ ದಿನ ಅಷ್ಟೇ ಸೆಕ್ಸ್ ಮಾಡಿರುತ್ತಾನೆ. ಅದಾದ ಬಳಿಕ ಅವನ ಬಳಿ ಸಮಯವಿರುವುದಿಲ್ಲ. ಹೀಗಾಗಿ ಮಾನಸ ಒಂದು ಸುಂದರ ಕನ್ಯೆ, 29 ವರ್ಷ. ಅವಳಿಗೆ ಕಾಮಾಸಕ್ತಿ ಜಾಸ್ತಿ. ನಾನು ಹಾಗೂ ನನ್ನ ಇತರ 3 ಫ್ರೆಂಡ್ಸ್ ನವೀನ, ಹರೀಶ್, ಸುಮನ್ 4 ಇದೇ ಅಪಾರ್ಟ್ಮೆಂಟ್ನ ಆ ಕಡೆಯಲ್ಲಿ ಬಂದು ಉಳಿದುಕೊಂಡೆವು. ನಮಗೆಲ್ಲರಿಗೂ ವರ್ಕ್ ಫ್ರಮ್ ಹೋಮ್, ಕೆಲವೇ ದಿನ ಆಫೀಸ್ಗೆ ಹೋಗುವುದು ಇರುತ್ತದೆ. ಆದರೆ ನಿಖಿಲ್ ಒಂದು ಹೊಸತಾದ ಪ್ರಾಜೆಕ್ಟ್ ಶುರು ಮಾಡಿದ್ದ. ಹಾಗಾಗಿ ಓಡಾಟ ಜಾಸ್ತಿ. ಇದು ಕೆಲವು ತಿಂಗಳು ಅಷ್ಟೇ ಅಂತ ಮಾನಸಳಿಗೆ ಹೇಳುತ್ತಿದ್ದ. ಹಾಗಾಗಿ ಅವಳು ಓಕೆ ಅಂತ ಹೇಳಿದ್ದಳು. ಆದರೆ ಮಾನಸಳಿಗೆ ತಾಳ್ಮೆ ಇರಲಿಲ್ಲ. ಈ ಬಗ್ಗೆ ಚಿಕ್ಕದಾಗಿ ಜಗಳವು ನಡೆಯುತ್ತಿತ್ತು. ಇದು ನಮಗೂ ತಿಳಿಯಿತು. ಮಧ್ಯಾಹ್ನದ ಸಮಯ. ಹೀಗೆ ನಾವು ಗೆಳೆಯ ನಿಖಿಲ್ ಮನೆಗೆ ಹೋಗುತ್ತಿದ್ದೆವು. ಆದರೆ ನಿಖಿಲ್ ಇರುತ್ತಿರಲಿಲ್ಲ. ಅದು ತಿಳಿದೇ ಹೋದೆವು. ಒಮ್ಮೆ ಮಾನಸ ಬನ್ನಿ ಒಳಕ್ಕೆ, ತನಗೂ ಬೋರ್ ಆಗ್ತಾ ಇದೆ ಅಂತ ಹೇಳಿದಳು. ನಾವು ಹೀಗೆ ಹರಟೆ ಹೊಡೆದೆವು. ಕೆಲವು ವಿಷಯ ಅವಳಿಂದ ತಿಳಿದೆವು. ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅಕ್ಷತಾ. ಅವಳನ್ನು ಮಾರನೆಯ ದಿನ ಕರೆದುಕೊಂಡು ಹೋದೆ. ಮನಸ್ಸಿಗೂ ಪರಿಚಯಿಸಿದೆ. ಅಕ್ಷತಾ ಮನಸಳನ್ನು ಫ್ರೆಂಡ್ ಮಾಡಿಕೊಂಡಳು. ಮಾನಸಳಿಗೆ ಕೆಲವೊಂದು ತಲೆಯಲ್ಲಿ ತುಂಬುತ್ತಿದ್ದಳು, ಸೆಕ್ಸ್ ಬಗ್ಗೆ ಹಾಗೆ ಹೀಗೆ ಅಂತ. ಮಾನಸ ಸ್ವಲ್ಪ ದಿನದ ಬಳಿಕ ಒಂದು ದಿನ ಬ್ರಾ ಇಲ್ಲದೆ ಟಿ ಶರ್ಟ್ ಹಾಕಿದ್ದಳು. ಅಚ್ಚು ನೀಲಿ ಟಿ ಶರ್ಟ್ ಹಾಗೂ ಗುಲಾಬಿ ಬಣ್ಣದ ಶಾರ್ಟ್. ನಾನು ಒಬ್ಬನೇ ಬಂದಿದ್ದೆ. ಆಡಿನ ಉಳಿದವರೆಲ್ಲ ಆಫೀಸ್ಗೆ ಹೋಗಿದ್ದರು. ಟೆಸ್ಟಿಂಗ್ ಇದೆ ಅಂತ. ಮಾನಸ ನಿಂಬು ಪಾನಕ ಮಾಡುತ್ತೇನೆ ಅಂತ ಕಿಚನ್ಗೆ ಹೋದಳು. ನಾನು ಅವಳ ಎದೆಭಾಗ ಹಾಗೂ ತೊಡೆಯನ್ನೇ ನೋಡುತ್ತಿದ್ದೆ. ಮಾನಸ ದೂರದಿಂದ ಒಮ್ಮೆ ನೋಡಿದಳು. ಅವಳಿಗೆ ತಿಳಿಯಿತು ನಾನು ಅವಳ ಎದೆಭಾಗ ನೋಡುತ್ತಿದ್ದೇನೆ ಅಂತ. ಅವಳು ಆ ಕಡೆ ಮುಖ ಮಾಡಿ ತಿರುಗಿದಳು. ನನಗೆ ಅವಳ ತಿಕ ಕಾಣುತ್ತಿತ್ತು. ನನಗೆ ಹಾಗೆಯೇ ಹಿಂದಿನಿಂದ ಅಪ್ಪಿಕೊಳ್ಳುವ ಆಸೆ ಆಯಿತು. ಆದರೆ ಸುಮ್ಮನಿದ್ದೆ. ಮಾನಸ ನನ್ನ ಬಳಿ ಬಂದು ಗ್ಲಾಸ್ಲಿ ಪಾನಕ ಹಾಕಿಕೊಂಡು ಬಂದು ಬಗ್ಗಿಕೊಟ್ಟಳು. ಮೊದಲೇ ಬ್ರಾ ಹಾಕಿಲ್ಲವಾದ್ದರಿಂದ ಉಬ್ಬಿದ ಸ್ತನಗಳು ಕಂಡವು. ನಾನು ನೋಡಿ ಟೆಂಪ್ಟಾದೆ. ಮಾನಸ ಕೂಡ ತಿಳಿದಳು ನಾನು ಅವಳ ಮೊಲೆ ನೋಡಿದೆ ಅಂತ. ನನ್ನ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅಕ್ಷತಾ. ಅವಳನ್ನು ಮಾರನೆಯ ದಿನ ಕರೆದುಕೊಂಡು ಹೋದೆ. ಮನಸ್ಸಿಗೂ ಪರಿಚಯಿಸಿದೆ. ಅಕ್ಷತಾ ಮನಸಳನ್ನು ಫ್ರೆಂಡ್ ಮಾಡಿಕೊಂಡಳು. ಮಾನಸಳಿಗೆ ಕೆಲವೊಂದು ತಲೆಯಲ್ಲಿ ತುಂಬುತ್ತಿದ್ದಳು, ಸೆಕ್ಸ್ ಬಗ್ಗೆ ಹಾಗೆ ಹೀಗೆ ಅಂತ. ಮಾನಸ ಸ್ವಲ್ಪ ದಿನದ ಬಳಿಕ ಒಂದು ದಿನ ಬ್ರಾ ಇಲ್ಲದೆ ಟಿ ಶರ್ಟ್ ಹಾಕಿದ್ದಳು. ಅಚ್ಚು ನೀಲಿ ಟಿ ಶರ್ಟ್ ಹಾಗೂ ಗುಲಾಬಿ ಬಣ್ಣದ ಶಾರ್ಟ್. ನಾನು ಒಬ್ಬನೇ ಬಂದಿದ್ದೆ.
ಆಡಿನ ಉಳಿದವರೆಲ್ಲ ಆಫೀಸ್ಗೆ ಹೋಗಿದ್ದರು. ಟೆಸ್ಟಿಂಗ್ ಇದೆ ಅಂತ. ಮಾನಸ ನಿಂಬು ಪಾನಕ ಮಾಡುತ್ತೇನೆ ಅಂತ ಕಿಚನ್ಗೆ ಹೋದಳು. ನಾನು ಅವಳ ಎದೆಭಾಗ ಹಾಗೂ ತೊಡೆಯನ್ನೇ ನೋಡುತ್ತಿದ್ದೆ. ಮಾನಸ ದೂರದಿಂದ ಒಮ್ಮೆ ನೋಡಿದಳು. ಅವಳಿಗೆ ತಿಳಿಯಿತು ನಾನು ಅವಳ ಎದೆಭಾಗ ನೋಡುತ್ತಿದ್ದೇನೆ ಅಂತ. ಅವಳು ಆ ಕಡೆ ಮುಖ ಮಾಡಿ ತಿರುಗಿದಳು. ನನಗೆ ಅವಳ ತಿಕ್ಕ ಕಾಣುತ್ತಿತ್ತು. ನನಗೆ ಹಾಗೆಯೇ ಹಿಂದಿನಿಂದ ಅಪ್ಪಿಕೊಳ್ಳುವ ಆಸೆ ಆಯಿತು. ಆದರೆ ಸುಮ್ಮನಿದ್ದೆ. ಮಾನಸ ನನ್ನ ಬಳಿ ಬಂದು ಗ್ಲಾಸ್ಲಿ ಪಾನಕ ಹಾಕಿಕೊಂಡು ಬಂದು ಬಗ್ಗಿಕೊಟ್ಟಳು. ಮೊದಲೇ ಬ್ರಾ ಹಾಕಿಲ್ಲವಾದ್ದರಿಂದ ಉಬ್ಬಿದ ಸ್ತನಗಳು ಕಂಡವು. ನಾನು ನೋಡಿ ಟೆಂಪ್ಟಾದೆ. ಮಾನಸ ಕೂಡ ತಿಳಿದಳು ನಾನು ಅವಳ ಮೊಲೆ ನೋಡಿದೆ ಅಂತ. ಅದಕ್ಕೆ ನಾನು ಹೇಳಿದೆ, ಮಾನಸ ಅವರೇ ಇದ್ಕೆ ಬೇಜಾರ್ ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಿ ಅಲ್ವಾ, ಇದ್ಕೆಲ್ಲ ಒಂದು ಉಪಾಯ ಮಾಡಿ ನಿಖಿಲ್ನ ಸರಿ ಮಾಡ್ತೀವಿ ಅಂದೆ. ಅದಕ್ಕೆ ಮಾನಸ ಸ್ವಲ್ಪ ಖುಷಿ ಪಟ್ಟಳು. ಆದರೆ ಸುಮಾರು 15 ದಿನ ಕಳೆದರು. ನಿಖಿಲ್ನಲ್ಲಿ ಏನು ಬದಲಾವಣೆ ಇರಲಿಲ್ಲ. ನಿಖಿಲ್ಗೆ ಆಫೀಸಿನಲ್ಲಿ ಕವಿತಾ ಅಂತ ನಾರ್ತ್ ಇಂದಿನ ಹಾಟ್ ಹುಡುಗಿ ಅಸಿಸ್ಟೆಂಟ್ ಆಗಿ ಇದ್ದಳು. ಅವಳ ಕೈ ಚಳಕದಿಂದ ನಿಖಿಲ್ ತನ್ನ ಹೆಂಡತಿ ಮನಸ್ಸಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ. ಇದೇ ಸಮಯ ಅಂತ ನಾನು ಹಾಗೂ ನನ್ನ ಗೆಳೆಯರು ನಮ್ಮ ಮನೆಗೆ ಮಾನಸ ಬಾರೋ ಹಾಗೆ ಮಾಡುತ್ತಿದ್ದೆವು. ಒಂದು ಮಧ್ಯಾಹ್ನ ಊಟ ಮಾಡಲು ಏನೇನೋ ತಯಾರಿ ಮಾಡುತ್ತಿದ್ದೆವು. ಆಗ ಮಾನಸ ಡೋರ್ ಬೆಲ್ ಮಾಡಿದಳು. ಒಳಕ್ಕೆ ಬನ್ನಿ ಅಂದೆ. ಬಂದಳು. ಏನು ಅಡುಗೆ ಮಾಡುತ್ತಿದ್ದೀರಾ ಅಂದಳು. ನಂಗೇನು ತಿಳಿದಿದೆಯೋ ಏನೋ ಒಂದು ಮಾಡುತ್ತಿದ್ದೇವೆ ಅಂದೆ. ಅದಕ್ಕೆ ಅವಳು ತನಗೂ ಒಬ್ಬನೇ ಬೋರ್ ಆಗ್ತಾ ಇದೆ, ತಾನು ಅಡುಗೆ ಮಾಡಿಕೊಡಲ ಅಂದಳು. ನಾನು ಅಯ್ಯೋ ನಿಮಗೇಕೆ ತೊಂದರೆ ಬೇಡ ಅಂದೆ. ನಿಖಿಲ್ ಬಂದರೆ ನಿಮಗೂ ಸುಮ್ಮನೆ ತೊಂದರೆ ಅಂದೆ. ಅದಕ್ಕೆ ಮಾನಸ ನಿಖಿಲ್ ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ, ವಿಮಾನದಲ್ಲಿ ಬರುವುದು ಮಧ್ಯರಾತ್ರಿ ಆಗುತ್ತದೆ ಅಂದಳು. ನಮಗೂ ಕೊಂಚ ಅವಕಾಶ ದೊರೆತೀತು ಮಾನಸ ಅಡುಗೆ ಮಾಡಲು. ಕಿಚನ್ಲಿ ಇದ್ದಾಗ ನಾನು ಹಾಗೂ ಇನ್ನೊಬ್ಬ ಗೆಳೆಯ ಸಹಾಯ ಮಾಡುತ್ತಿದ್ದೆವು. ಕಿಚನ್ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಹಲವು ಬಾರಿ ಮಾನಸ ಡಿಕ್ಕಿ ಹೊಡೆದಳು. ನಮಗೆ ಮಾನಸಾಳ ದೇಹ ನಮಗೆ ತಾಗಿತು. ಅವಳ ಸ್ಪರ್ಶ ಒಂಥರ ಅನಿಸಿತು. ಅವಳಿಗೂ ಹಾಗೆ ಆಗಿರಬಹುದು. ಅಡುಗೆ ಮುಗಿಸಿ ನಾವೆಲ್ಲರೂ 5 ಜನ ಸೇರಿ ಊಟ ಮಾಡಿದೆವು. ಇದು ಹಲವಾರು ದಿನ ಹೀಗೆ ನಡೆಯಿತು. ಒಮ್ಮೆ ಮಾನಸ ಅಡುಗೆ ರೂಮ್ಗೆ ಬಂದಿದ್ದಾಗ ಅವಳ ಶರ್ಟ್ನ ದಾರ ಕೆಳಕ್ಕೆ ಇದ್ದ ವಾರ್ಡ್ರೋಬ್ನ ಹಿಡಿಕೆಗೆ ತಾಗಿ ಅವಳು ಎದ್ದುಕೊಳ್ಳುವಾಗ ಅವಳ ಶರ್ಟ್ ಚಡ್ಡಿ ಕೆಳಕ್ಕೆ ಜಾರಿತು. ನಮಗೆಲ್ಲ ಕಣ್ಣಿಗೆ ಕಂಡಿದ್ದು ನೇರಳೆ ಬಣ್ಣದ ಪ್ಯಾಂಟಿ ಹಾಗೂ ಹಿಂದಿನಿಂದ ಅಕ್ಕಪಕ್ಕಕ್ಕೆ ತಿಕ್ಕ ಕಂಡಿತು. ಮಾನಸಳಿಗೆ ನಾಚಿಕೆ ಆಯಿತು. ನಾನು ಅವಳ ಚಡ್ಡಿನ ಮೇಲೆ ಮಾಡಿ ಹಾಕಿಕೊಟ್ಟು ಮನಸ್ಸಲನ್ನೇ ನೋಡುತ್ತಿದ್ದೆ. ಅವಳಿಗೂ ಮೇಲ್ಲಿ ಜುಮ್ ಜುಮ್ ಅಂತ ಅನಿಸಿರಬಹುದು. ಹೀಗೆ ಮಾರನೆಯ ದಿನ ಮಾನಸ ನನ್ನ ಬೇರೆ ತಾರ ನೋಡುತ್ತಿದ್ದಳು. ಅಂದರೆ ಮೋಹಕವಾಗಿ. ಅಂದರೆ ಯಾವುದೇ ಹೆಣ್ಣು ತನಗೆ ಬಯಕೆ ಆದರೆ ಹೇಗಾದರೂ ಮಾಡಿ ತೀರಿಸಿಕೊಳ್ಳುತ್ತಾರೆ. ಮಾನಸ ಒಂದು ದಿನ ಮಧ್ಯಾಹ್ನ ಬಂದಳು. ಒಂದು ಹಲ್ವಾ ಮಾಡಿಕೊಂಡು ಬಂದಳು. ಇವತ್ತು ತನ್ನ ಹುಟ್ಟಿದ ದಿನ. ಆದರೆ ನನ್ನ ಗಂಡ ಪ್ರಾಜೆಕ್ಟ್ ನಿಮಿತ್ತ ಮುಂಬೈ ಹೋಗಿದ್ದಾರೆ ಡೆಲ್ಲಿಯಿಂದ. ಬರುವುದು ಸೋಮವಾರ. ಏನು ಮಾಡುವುದು? ಈ ಅಪಾರ್ಟ್ಮೆಂಟ್ಲಿ ತುಂಬಾ ಬೋರ್. 4 ಗೋಡೆ ಮಧ್ಯ ಅಂದಳು. ಅದಕ್ಕೆ ನಾವೆಲ್ಲರೂ ಸೇರಿ, ಯಾಕೆ ಬೇಸರ, ನಾವೆಲ್ಲರೂ ಇದ್ದೀವಲ್ಲ ನಿಮಗೆ ಅಂತ ಹೇಳಿದೆ. ಅದಕ್ಕೆ ಅವಳು ಅದಕ್ಕೆ ಬಂದಿದ್ದೇನೆ ಇಲ್ಲಿ ಅಂದಳು. ನಾನು ಕೇಕು ಆರ್ಡರ್ ಮಾಡಿ ತರಿಸಿದೆ. ಮಾನಸಳಿಗೆ ಗೊತ್ತಿಲ್ಲದೆ ಹಾಗೂ ಸಣ್ಣ ಅರೇಂಜ್ಮೆಂಟ್ ಮಾಡಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡಿದೆವು. ಮಾನಸಾಳ ಮುಖವೆಲ್ಲ ಕೇಕು ಮಾಡಿದೆವು. ನಾವೆಲ್ಲರೂ ಸೇರಿ ಮನಸಳನ್ನು ಎತ್ತಿಕೊಂಡು ತಿರುಗಿಸಿ ಅವಳಿಗೆ ನಕ್ಕಿಸಿದೆವು. ಮಾನಸ ಮುಖಕ್ಕೆ ಮೆತ್ತಿದ್ದ ಕೇಕು ತೆಗೆಯಲು ಮುಖ ತೊಳೆದುಕೊಂಡಳು. ಮೈ ಎಲ್ಲ ಒದ್ದೆ ಆಯಿತು.
ಟೀ ಶರ್ಟ್ ಎಲ್ಲ ಒದ್ದೆಯಾಗಿ ಅವಳ ಮೊಲೆ ಚೊಟ್ಟು. ಮೊಲೆ ಟೀ ಶರ್ಟ್ ಮೇಲಿಂದ ಸರಿಯಾಗಿ ಕಾಣಿಸಿತು. ನಾವೆಲ್ಲರೂ ಟೆಂಪ್ಟ್ ಆದೆವು. ನಾವೆಲ್ಲರೂ ಸೇರಿ ಸರ್ಪ್ರೈಸ್ ಅಂತ ಹೇಳಿ ಮನಸ್ಸಳನ್ನು ಸುತ್ತುವರೆದೆವು. ನಾನು ಅವಳ ಕಾಲನ್ನು ಹಿಡಿದುಕೊಂಡು ಎತ್ತಿಕೊಂಡೆ. ಟೀ ಶರ್ಟ್ ತೆಗೆದೆ. ಮೊಲೆಗಳು ಉಬ್ಬಿಕೊಂಡಿದ್ದವು. ಹಾಗೆಯೇ ಮಾನಸಾಳ ಶರ್ಟ್ ತೆಗೆದೆ. ಪ್ಯಾಂಟಿ ತೆಗೆದೆ. ನಾಲ್ವರು ಸೇರಿ ಅವಳ ದೇಹವನ್ನು ಮುಟ್ಟುತ್ತಾ ಅವಳಿಗೆ ಕಾಮಾಸಕ್ತಿ ಬರುವಂತೆ ಮಾಡಿದೆವು. ಮೊದಲು ಮೊಲೆಯನ್ನು ಹಿಸುಕುತ್ತಾ ಒಬ್ಬೊಬ್ಬರು ಬಾಯಿಗೆ ಬಾಯಿ ತಾಗಿಸಿ ಚೀಪಿಕೊಂಡೆವು. ಆಮೇಲೆ ಮೊಲಿಗ್ ಬಾಯಿ ಹಾಕಿದೆವು. ಮಾನಸಳಿಗೆ ಉದ್ವೇಗ ಜಾಸ್ತಿ, ಎದೆ ಬಡಿತ ಜಾಸ್ತಿ ಆಯಿತು. ನಾನು ಅವಳ ತಿಕ್ಕವನ್ನು ಹಿಸುಕುತ್ತಾ ಅಗಲಿಸಿದೆ. ಇನ್ನೊಬ್ಬ ತಿಕ್ಕದ ನಡುವೆ ಮುಖ ಹಾಕಿ ನೆಕ್ಕುತ್ತಿದ್ದ ತಿಕ್ಕದ ತೂತನ್ನು ನಾನು ಕೆಳಕ್ಕೆ ಜಾರಿ ತುಲ್ಲಿಗೆ ಬಾಯಿ ಹಾಕಿದೆ. ಮೊದಲು ತುಲ್ಲಿನ ಸುವಾಸನೆ ಮೂಸಿದೆ. ಆಮೇಲೆ ನಾಲಿಗೆ ಹಾಕಿದೆ. ಆಮೇಲೆ ಎಲ್ಲರೂ ಸೇರಿ ಎತ್ತಿಕೊಂಡು ಬೆಡ್ ಮೇಲೆ ಬೀಳಿಸಿದರು. ನಾನು ಅವಳ ತೊಡೆ ಅಗಲಿಸಿ ಪಕ್ಕಕ್ಕೆ ಮಾಡಿದೆ. ಅವಳ 2 ಕಾಲನ್ನು ತುಲ್ಲು ಅಗಲಿಸಿ ಬಾಯ್ದೆರೆಯಿತು. ನಿಜಕ್ಕೂ ಬತ್ತಿದ್ದ ತುಲ್ಲು, ಬರಗಾಲಗೆಟ್ಟಿದ್ದ ತುಲ್ಲು ಅವಳದ್ದು. ನಾನು ತುಲ್ಲನ್ನು ಅಗಲಿಸಿ ಬೆರಳು ಹಾಕುತ್ತಿದ್ದಂತೆ ಒಮ್ಮೆಲೆ ಚಿಕ್ಕದಾಗಿ ತುಲ್ ರಸ ಚಿಮ್ಮಿ ನನ್ನ ಮೂಗಿನ ಮೇಲೆ ಬಿದ್ದಿತ್ತು. ಲೋಳೆ ಲೋಳೆ ಅಂತು. ಅದನ್ನು ಕೈಗೆ ತಾಗಿಸಿ ನೆಕ್ಕಿದೆ, ನುಂಗಿದೆ. ತುಲ್ ರಸ ಚೆಪ್ಪೆ ಚೆಪ್ಪೆ ಆಗಿತ್ತು. ನಾನು ಈ ನಗ್ನ ಮೋಹಿನಿಯನ್ನು ನಿಜಕ್ಕೂ ತವಕದಿಂದ ಕೇಯೋಣ ಅಂತ ತುಲ್ಲಿಗೆ ತುನ್ನು ನುಗ್ಗಿಸಿದೆ. ಕೇಯಲು ಶುರು ಮಾಡಿದೆ. ಅವಳಿಗಂತೂ ಸ್ವರ್ಗ ಸುಖ. ಆಹಾ, ಹಾಡಿದ ತುಲ್ಲಿನ ಸುಂದರಿ. ಬರಗಾಲಗೆಟ್ಟಿದ್ದ ನಾವು ನಾಲ್ವರು ಕೇಳಬೇಕೆ ಇಂಥ ಕಾಮಸುಖ. ಕೆಯ್ಯುವಾಗ ಮಾನಸ ಆ ಹಬ್ಬ ಅಮ್ಮಮ್ಮಮ್ಮಮ್ಮನ್ನುತ್ತಾ ಜಿಗಿಯುತ್ತ ಕಾಲು ಇನ್ನಷ್ಟು ಅಗಲಿಸುತ್ತ ಕೊಡುತ್ತಿದ್ದಳು. ಇನ್ನೊಬ್ಬ ಹಿಂದಿನಿಂದ ಅವಳನ್ನು ಬಗ್ಗಿಸಿ ತಿಕ್ಕನ್ನು ನುಗ್ಗಿಸಿದ. ಹೊಕ್ಕಲಿಲ್ಲ. ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿದ. ತಿಕ್ಕದ ತೂತಿಗೆ ಹಾಗೆ ತುಣ್ಣಿ ಹಾಕಿ ಕೇಯುತ್ತಿದ್ದ. ಒಂದು ಶಾಟ್ ಗೆಳೆಯ ತಿಕ್ಕಕ್ಕೆ ಒಟ್ಟಾರೆ. ನಾನು ಇನ್ನೊಂದ್ ಶಾಟ್ ಮಾನಸಾಳ ಹಸಿದ ತುಲ್ಲಿಗೆ. ಕೇದು ಕೇದು ವೀರ್ಯ ಔಟ್ ಆಯಿತು. ಮಾನಸ ತುಲ್ಲಿಂದ ಹೊರಗೆ ತುಣ್ಣಿ ತೆಗೆದು ಮುಖಕ್ಕೆ ಚಿಮ್ಮಿಸಿದೆ. ಮುಖವೆಲ್ಲ ತುಣ್ಣಿ ರಸ. ಹೀಗೆ ನಾವು ನಾಲ್ವರು ಸೇರಿ 2 ಶಾಟ್ಸ್ ಮಾನಸಾಳ ತುಲ್ಲು ತಿಕ್ಕಕ್ಕೆ ಹಾಕಿ ಕೇದು ಕೇದು ರಸ ತುಂಬಿಸಿ ಸ್ವರ್ಗ ಸುಖ ಕೊಟ್ಟೆ. ಮಾನಸ ಸುಸ್ತಾಗಿ ಅಲ್ಲೇ ಮಲಗಿದಳು. 1 ತಾಸು ಸುಧಾರಿಸಿಕೊಂಡು ಬಾತ್ರೂಮ್ಗೆ ಹೋಗಿ ತುಲ್ಲು ತೊಳೆದುಕೊಂಡಳು. ಮುಖವೆಲ್ಲ ವೀರ್ಯ ತುಂಬಿದ್ದರಿಂದ 1 ತಾಸು ಬೇಕಾಯಿತು ಕ್ಲೀನ್ ಮಾಡಿಕೊಳ್ಳಲು. ಹೊರಕ್ಕೆ ಬಂದಳು ಮಾನಸ. ಅಬ್ಬಾ, ಎಷ್ಟೊಂದು ಮಜಾ ಸಿಕ್ತು. ತುಂಬಾ ಸ್ವರ್ಗ ಸುಖ ಸಿಕ್ತು. ಇನ್ನು ಮೇಲೆ ನನಗೆ ಆಸೆ ಅದಾಗಲೆಲ್ಲ ನೀವು ನಾಲ್ವರು ನನ್ನ ಆಸೆ ಈಡೇರಿಸಬೇಕು ಅಂದಳು. ನಾವು ಆಯಿತು ಅಂದೆವು. ಮಾನಸ ಹಾಗೆಯೇ ಅವಳ ಮನೆಗೆ ಹೋಗಿ ಮಲಗಿಕೊಂಡಳು. ಈ ಕಾಮದಾಟ ಹಲವಾರು ಬಾರಿ ಆಗಿ ಒಮ್ಮೆ ಮಾನಸ ನಮ್ಮಿಂದ ಗರ್ಭಿಣಿಯೂ ಆದಳು. ಆದರೆ ಗರ್ಭ ನಿಲ್ಲಲಿಲ್ಲ. ದಿನೇ ದಿನೇ ಮಾನಸಾಳ ಮೊಲೆ ದೊಡ್ಡದಾಯಿತು. ತಿಕ್ಕವು ಅಗಲವಾಯಿತು.